ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಚ್ ಫ್ರೈಸು, ಪಕೋಡ, ಬಜ್ಜಿ ಈ ಥರ ತಿಂದು ಬೇಜಾರಾದಾಗ ಇದು ಇಲ್ಲಿ ವೇಟಿಂಗ್ ಸ್ನ್ಯಾಕ್ಸ್ ಅಂತ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಇದು ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ ಆಗಿ ಮಾಡಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮ್ಗೆ ಏನು ಅರ್ಥ ಆಗೋಲ್ಲ. ಒಂದು ಆಲೂಗಡ್ಡೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಸ್ಲೈಸ್ ಆಗಿ ನೀವು ಕಟ್ ಮಾಡ್ಕೋಬೇಕು. ಈ ಥರ ಒಂದು ತೆಂಗಿನ ಕಡ್ಡಿ ತಗೊಂಡಿದ್ದೀನಿ. ಸೊ ಇವಾಗ ನೀವು ಈ ಥರ ನೀವು ಸಿಗಿಸ್ಕೋಬೇಕು. ನೋಡಿ ಈ ಥರ ಎಲ್ಲವನ್ನು ನೀವು ಮಿಕ್ಕಿದ ಎಲ್ಲವನ್ನು ಈ ಥರನೇ ಮಾಡ್ಕೋಬೇಕು. ಎಲ್ಲವನ್ನು ಈ ಥರ ಮಾಡಿಬಿಟ್ಟು ಇಟ್ಕೊಳ್ಳಿ. ಬಟ್ಲು ತಗೊಂಡಿದ್ದೀನಿ. ಸೊ ಒಂದು ಬಟ್ಲಿಗೆ ನೀವು ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಕಬಾಬ್ ಪೌಡರು, ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, ಹೀಗೆ ಅನುಗುಣವಾಗಿ ನಾನು ಉಪ್ಪು ಹಾಕೊತಾ ಇದ್ದೀನಿ. ಇದಕ್ಕೆ ನೋಡಿ ಸ್ವಲ್ಪ ನೀರನ್ನು ಹಾಕೋಬಿಟ್ಟು ಕಲಿಸ್ಕೊಳ್ಳಿ. ತುಂಬಾ ರುಚಿ ಇರುತ್ತೆ ಇದು. ಸ್ನ್ಯಾಕ್ಸ್ ಮಾಡಿ ಒಮ್ಮೆ. ಲಂಪ್ಸ್ ಇಡಬಾರ್ದು, ಅಂದರೆ ಗಂಟಿಲ್ದಂಗೆ ನೀವು ಕಲಿಸ್ಕೋಬೇಕು. ಸೊ ನೋಡಿ ಮಾಡಿರುವಂತಹ ನೀವು ಆಲೂಗೆಡ್ಡೆ ಈ ವೇಟಿಂಗ್ ಸ್ನ್ಯಾಕ್ಸ್ನ ಈ ಥರ ನೀವು ಮೇಲೆ ಹಾಕಿ ಸ್ಪೂನಿಂದನೂ ಹಾಕಿ ಅಥವಾ ಕೈಯಿಂದನೂ ಹಾಕಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಸಹಾಯದಿಂದ ಮಾಡಿಕೊಡಿ. ಈ ಥರ ಕೈಯಿಂದನೇ ಹಾಕಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ನಾನು ಕೈ ಯೂಸ್ ಮಾಡ್ತಾಯಿದ್ದೀನಿ. ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ. ಸೊ ಕಡಾಯಿಗೆ ಫ್ರೈ ಮಾಡಲಿಕ್ಕೆ ನೀವು ಅಡುಗೆ ಎಣ್ಣೆನ ಹಾಕೊಳ್ಳಿ. ಹೊಸ ಎಣ್ಣೆನ ಹಾಕೊತ ಇಲ್ಲ ನಾನು. ಸೊ ಇದು ಒಂದು ಸತಿ ನೀವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಅದು ಎಣ್ಣೆನ ಹಾಕೊತಿರೋದು. ಎಣ್ಣೆ ಬಿಸಿ ಆದಮೇಲೆ ನೀವು ಈ ಥರ ನಿಧಾನಕ್ಕೆ ನೀವು ಬಿಟ್ಕೋಬೇಕು. ಒಂದೊಂದಾಗಿ ನೀವು ಬಿಟ್ಕೊಳ್ಳಿ. ಹಾಕಿದ ತಕ್ಷಣ ಮಗ್ಚಾಕಬೇಡಿ. ಒಂದು ನಿಮಿಷಗಳ ಕಾಲ ಆದಮೇಲೆ ಮಗ್ಚಾಕಬೇಕು. ಯಾಕೆ ಅಂದರೆ ಬೇಗ ಬೆಂದಿರೋಲ್ಲ. ಸೊ ಅದರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇದು. ಸೊ ನೀವು ಟ್ರೈ ಮಾಡಿ ಮನೇಲಿ. ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೊತಿರೋದು, ಯಾಕಂದರೆ ಹೈ ಫ್ಲೇಮಲ್ಲಿ ಮೇಲೆ ಮಾತ್ರ ಬೆಂದ್ಬಿಡುತ್ತೆ, ಒಳಗೆ ಬೇಯಲ್ಲ. ಸೊ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟಾದರೆ ನೀವು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಫೈನಲಿ ರೆಡಿ.